ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಾಣಿ ರಕ್ಷ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಪೋರ್ಟ್ಫೋಲಿಯೋ ಶೂಟದಾಗಿರುತ್ತೆ. ಈ ವ್ಲಾಗ್ನ ಮಾಡಿ 1 ತಿಂಗಳಾಗಿದೆ. ಬಿಕಾಸ್ ನನ್ನ ಪ್ಲ್ಯಾನ್ ಬೇರೆ ಇತ್ತು, ಬಟ್ ಅಟ್ ಲಾಸ್ಟ್ ಆ ಪ್ಲ್ಯಾನ್ ವರ್ಕ್ ಆಗಲಿಲ್ಲ, ಏನೇನೋ ಆಗೋಯಿತು. ಸೊ ಅದಕ್ಕೇ ಅಟ್ಲೀಸ್ಟ್ ಮಾಡಿರೋ ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವೀಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೈನಲಿ ಹೋಗಿದ ತಕ್ಷಣ ಫುಲ್ ಝೋನ್ಡ್ ಔಟ್ ಗೈಸ್. ನಾನು ಏನೇನು ಥರನೋ ವೀಡಿಯೋಸ್ ಎಲ್ಲ ನೀಟಾಗಿ ಪ್ರಾಪರಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಫುಲ್ ಝೋನ್ಡ್ ಔಟ್. ಅಲ್ಲಿ ನೋಡಿದ ತಕ್ಷಣ ನಂಗೆ ಸ್ವಲ್ಪ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಸರಿ, ಓಕೆ, ಇವಾಗ ವಿಷಯಕ್ಕೆ ಬರೋಣ. ನಾನು ಬಂದಿರೋದು ಬ್ಯಾಂಗ್ಳೂರ್ ಸ್ಟೋರೀಸ್ಗೆ ಆ್ಯಂಡ್ ಈ ಪೋರ್ಟ್ಫೋಲಿಯೋ ಶೂಟ್ ಮಾಡ್ತಾ ಇರೋದು ಅನರ್ಘ್ಯ ಕೊಟ್ಟೂರಿಂದ. ಸೊ ನಾನು ಕಲ್ತಿರೋದು ಕೂಡ ಅನರ್ಘ್ಯ ಕೊಟ್ಟೂರಲ್ಲೇ. ನನ್ನ ಫ್ಯಾಷನ್ ಡಿಸೈನರ್ಸ್ನ ಕಂಪ್ಲೀಟ್ ಮಾಡಿರೋದು ನಾನು. ಪೋರ್ಟ್ಫೋಲಿಯೋ ಶೂಟ್ ನನಗೆ ಆಲಲ್ಲಿ ಮಾಡಿದ್ರು ಆಯಿತಾ. ಬಟ್ ಈ ಸಲ ಬ್ಯಾಂಗ್ಳೂರ್ ಸ್ಟೋರೀಸಲ್ಲಿ ಮಾಡ್ತಾ ಇದ್ದಾರೆ. ಲೊಕೇಶನ್ ಅಂತೂ ಸಖತ್ತಾಗಿದೆ. ಸೂಪರಾಗಿ ಮ್ಯಾಮ್ ಲೊಕೇಶನ್ನ ಏನಂತಾರೆ ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಫ್ರೇಮ್ಸ್ ಇತ್ತು, ನಾವು ತುಂಬ ಚೆನ್ನಾಗಿ ಪ್ರೊಫೈಲ್ನ ಬಿಲ್ಡ್ ಮಾಡ್ಕೋಬೋದು. ಪೋರ್ಟ್ಫೋಲಿಯೋ ಶೂಟ್ನ ಮಾಡೋದೇ ಒಳ್ಳೆ ಪ್ರೊಫೈಲ್ ಸಿಕ್ಕಲಿ ಅಂತ ಹೇಳಿ. ಸೊ ಈ ಥರ ಒಂದು ಲೊಕೇಶನ್ ಸಿಕ್ಕಿದಾಗ ತುಂಬ ಚೆನ್ನಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ಪ್ಲೇಸಸ್ಸು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪೋರ್ಟ್ಫೋಲಿಯೋ ಶೂಟ್ ಜೊತೆಗೆ ಒಂದಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತಾ ಇತ್ತು ಗೈಸ್. ಎಷ್ಟು ಚೆನ್ನಾಗಿದ್ರು ಗೊತ್ತಾ ಕಪಲ್ಸ್ ಅಂತೂ. ನಿಮಗೆ ತೋರಿಸ್ತೀನಿ ರೀ ಹಂಗೆ ವೀಡಿಯೋದಲ್ಲೇ. ಎಷ್ಟು ಕ್ಯೂಟಾಗಿ ಕಪಲ್ಸ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸ್ತಾ ಇದ್ರು ಆಯಿತಾ. ಆ್ಯಂಡ್ ನಾನು ಏನೋ ಹೇಳೋಕ್ಕೆ ಇಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಅಲ್ಲಿ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ. ಸೊ ಅದಕ್ಕೇ ನಾನು ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದಾಯಿತು. ಆ್ಯಂಡ್ ನಾನು ಆಲ್ರೆಡಿ ನಂದು ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಮುಗಿದಿದೆ. ಬಟ್ ಈ ಸಲ ನ್ಯೂ ಬ್ಯಾಚ್ದು ಪೋರ್ಟ್ಫೋಲಿಯೋ ಶೂಟ್ ನಡೀತಾ ಇತ್ತು ಅಂತ ಹೇಳಿ ನಾನಿಲ್ಲಿ ಬಂದಿದ್ದು. ಅದಾದಮೇಲೆ ಇಲ್ಲಿ ಮಾಡೆಲ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಪೋರ್ಟ್ಫೋಲಿಯೋ ಶೂಟ್ ನಡೆಯೋದು ಒಂದು ಟೈಮಿಂಗ್ಸ್ ಇರುತ್ತೆ, ಬಟ್ ಅದಕ್ಕಿಂತ ಮುಂಚೆನೇ ಮೆಂಟರ್ಸ್ ಮಾಡೆಲ್ಸ್ನ ನೀಟಾಗಿ ರೆಡಿ ಮಾಡಬೇಕಾಗಿರೋದು ಒಂದು ಟಾಸ್ಕ್ ಇರುತ್ತೆ ಗೈಸ್. ಸೊ ಅಂದರೆ ಅವ್ರು ಬೇಗನೆ ಬಂದುಬಿಟ್ಟಿರ್ತಾರೆ. ಅಂದರೆ ಮಾರ್ನಿಂಗ್ ನಾನು ಹೋದಾಗ ಮಾರ್ನಿಂಗ್ 8 o'clockಗೆಲ್ಲ ನಾನು ಲೊಕೇಶನ್ ಇಲ್ಲಿದ್ದೆ. ಬಿಕಾಸ್ ಎಲ್ಲ ಅಷ್ಟು ಟೆನ್ಷನ್ ಇರುತ್ತೆ. ನನಗಂತೂ ಫುಲ್ ಬಟರ್ಫ್ಲೈಸ್ ಅಂದ್ಕೊಳ್ಳಿ. ನನ್ನ ಇವೆಂಟ್ ದಿನ ಅಂದರೆ ನನ್ನ ಪೋರ್ಟ್ಫೋಲಿಯೋ ಶೂಟ್ ದಿನ. ನಾನು ಹೇಳ್ದೆ ಅಲ್ವಾ ಕಪಲ್ಸ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತ. ನೋಡಿ ಇಲ್ಲೊಂದು, ಅಲ್ಲೊಂದು, ಅದಾದಮೇಲೆ ಈ ಕಡೆ ಎಲ್ಲೋ ಒಂದು ಕಡೆ ಬರ್ತಾ ಇದೆ, ಈ ಸೈಡ್ ಒಂದು. ತುಂಬಾ ಶೂಟ್ಸ್ ನಡೀತಾ ಇತ್ತು ಗೈಸ್. ನನಗಂತೂ ಫುಲ್ ನೋಡ್ತಾನೆ ಇದ್ದೆ ಅರ್ಧ. ಈ ಪೋರ್ಟ್ಫೋಲಿಯೋ ಶೂಟಿಗಿಂತ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ನೋಡಿದ್ದೆ ಜಾಸ್ತಿ ಅನಿಸುತ್ತೆ ನಾನು. ಅದಾದಮೇಲೆ ಇಲ್ಲಿ ಒಂದಷ್ಟು ಅವಾರ್ಡ್ಸು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಸ್ವಲ್ಪ ರೆಡಿ ಮಾಡಿ ಅಂತ ಹೇಳಿದರು ಮ್ಯಾಮು. ಬಿಕಾಸ್ ನಮ್ಮದೆಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಮಾಡಿದೆ. ಆ್ಯಂಡ್ ಒಂದಷ್ಟು ಮಾಡೆಲ್ಸ್ನ ಕೂಡ ಮಾತಾಡಿಸಿದೆ. ಎಷ್ಟು ಕ್ಯೂಟಾಗಿದ್ರು ಗೊತ್ತಾ ಮಾಡೆಲ್ಸ್ ಎಲ್ಲ. ಸೊ ಅವ್ರನ್ನೆಲ್ಲ ಮಾತಾಡಿಸಿ ಅದಾದಮೇಲೆ ನಾನು ಒಂದಷ್ಟು ಫೋಟೋಸ್ನ ತೊಗೊಂಡೆ. ಆ್ಯಂಡ್ ಎಲ್ಲನೂ ಲೊಕೇಶನ್ ಎಲ್ಲ ನೋಡಿದೆ. ಬಿಕಾಸ್ ನನಗೂ ಒಂದು ಡ್ರೀಮ್ ಇದೆ. ಸೊ ಈ ಥರ ಎಲ್ಲ ನಾನು ಮಾಡಬೇಕು ಅಂತ, ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಮಧ್ಯಾಹ್ನ ಲಂಚ್ ತಿಂದಿರಲಿಲ್ಲ ನಾನು. ಸೊ ಸ್ನ್ಯಾಕ್ಸ್ ಟೈಮಿಗೆ ಸಮೋಸ ಮತ್ತು ಟೀ ಕುಡಿದೆ. ಆಲ್ರೆಡಿ ಇವೆಂಟ್ ಶುರು ಆಯಿತು ಗೈಸ್. ಸೊ ಇವಾಗೆಲ್ಲ ಒಂದ್ಸಲಿ ರಿಹರ್ಸಲ್ ಮಾಡ್ಕೋತಾ ಇದ್ದಾರೆ ಹೆಂಗೆ ಏನು ಅಂತ. ಪೋರ್ಟ್ಫೋಲಿಯೋ ಶೂಟಲ್ಲಿ ಮಾಡೆಲ್ಸ್ ಮತ್ತು ನಮ್ಮ ಔಟ್ಫಿಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾಡೆಲ್ಸ್ ತುಂಬ ಕಾನ್ಫಿಡೆಂಟಾಗಿ ಇರಬೇಕು. ಅದಕ್ಕೆ ಅಕಾಡೆಮಿಕ್ಸ್ ಎಲ್ಲ ಪ್ರೊಫೆಷ್ನಲ್ ಮಾಡೆಲ್ಸನ್ನೇ ಕೇಳ್ತಾರೆ. ಬಿಕಾಸ್ ಅಲ್ಲಿ ಸ್ಟೇಜ್ ಮೇಲೆ ಬಂದು ಸ್ಟೇಜ್ ಫಿಯರ್ ಇದೆಯವ್ರು ಏನೂ ಮಾಡಿಲ್ಲ ಅಂತಂದರೆ ನಾವು ಮೆಂಟರ್ಸ್ ಆಗಿ ಅಷ್ಟು ಕಷ್ಟಪಟ್ಟು ಡಿಸೈನ್ ಮಾಡಿ ಔಟ್ಫಿಟ್ನೆಲ್ಲ ರೆಡಿ ಮಾಡಿರೋದೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಮ್ಯಾಮ್ ಹೋಗ್ಲಿ, ನನ್ನ ಬ್ಲಾಗ್ ಹೇಳ್ಬಿಡಿ, ನಾನು ಹೊರಡೋ ಟೈಮ್. ಇವರೇ ಅನರ್ಘ್ಯ ಕೊಟ್ಟೂರು CEO ನಮಗೆ ಹೇಳ್ಕೊಟ್ಟಿದ್ದಂಥ ಮ್ಯಾಮ್, ತಿರ್ಗಿ ಮ್ಯಾಮ್ ಗುರುಗಳು. ಇವರ ಅವರ ಫ್ರೆಂಡ್. ಹಾಯ್ ಹೇಳಿ. ನನ್ನ ಹೆಸರು ಕಾವ್ಯ. ಇವರು ನಮ್ಮ ಥರ ಸ್ಟೂಡೆಂಟ್ಸ್. ಓಕೆ ಮ್ಯಾಮ್, ಬರ್ತೀವಿ. ಸೊ ಗೈಸ್ ನಾನಂತೂ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಫುಲ್ ಇವೆಂಟ್ ನಾನು ಇರೋಕ್ಕಾಗಲಿಲ್ಲ. ಯಾಕಂದರೆ ಮತ್ತೆ ನಾನು ಒಬ್ಬಳೇ ವಾಪಸ್ ಹೋಗಬೇಕು. ಅಲ್ಲಿಂದ ಸ್ವಲ್ಪ ದೂರನೇ ಇತ್ತು ನಮ್ಮ ಮನೆಗೆ. ಅದಕ್ಕೇ ನಾನು ಮನೆಗೆ ಹೋಗ್ಬಿಟ್ಟೆ ಗೈಸ್. ಆ್ಯಂಡ್ ನಾನು ತುಂಬಾ ಎಂಜಾಯ್ ಮಾಡಿದೆ ಈವೆಂಟನ್ನ ಇರೋ ಅಷ್ಟು ಹೊತ್ತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ ಕಂಪ್ಲೀಟ್ ಪೋರ್ಟ್ಫೋಲಿಯೋ ಶೂಟ್ ಬಗ್ಗೆನೇ. ಸೊ ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನನ್ನ ಗಿಂಬಲ್ ಬೇರೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ ಅವತ್ತೇ ನನ್ನ ಗಿಂಬಲ್ ಸೈಕ್ ಥರ ಮಾಡ್ತಾಯಿತ್ತು ಗೈಸ್. ನನಗೆ ಯಪ್ಪ